guys, hello, welcome to my YouTube channel Varsha Vlog. So ಇವತ್ತಿನ ವಿಡಿಯೋ ಬಂದು ಒಂದು ಸ್ಪೆಷಲ್ ರೆಸಿಪಿ ಯಾವ್ದಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಮ್ಮ ಮಾಡಿದ ಸ್ಪೆಷಲ್ ಮಟನ್ ಹಾಕಿ ಇದ್ಕಿದ ಬೇಳೆ ಸಾರು. ಸೊ ಇದರ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇನ್ನು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಅವರೆಬೇಳೆ ಹಾಕಿ ಸಾರು, ಹಿತ್ಕಿದ ಅವರೆಬೇಳೆ ಸಾರು, ಅದರಲ್ಲಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಅಂದರೆ ಲೈಕ್ ಮಟನ್ ಆರ್ ಚಿಕನ್ ಹಾಕಿ ಅದರ ಕಾಂಬಿನೇಷನ್ ಕೂಡ ಇವಾಗ ಜಾಸ್ತಿನೇ ಮಾಡಿರ್ತೀರ ಅಲ್ವಾ. ಆ್ಯಂಡ್ ಎಸ್ಪೆಷಲಿ ಫಾರ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಹಿತ್ಕಿದ ಬೇಳೆ ಚಿತ್ರಾನ್ನ, ಉಪ್ಪಿಟ್ಟು ಅಂತ ಹೇಳಿ ಎಲ್ಲದಕ್ಕೂ ಅವರೆಕಾಯಿ ಹಿತ್ಕಿದ ಬೇಳೆ ಹಾಕಿ. ಸೊ ಇಟ್ಸ್ ಲೈಕ್ ಕಂಪಲ್ಸರಿ ಅವರೆಕಾಯಿ ಬಂದು ಎಲ್ಲದರಲ್ಲೂ ನಾನು ಇರ್ತೀನಿ ಅಂತ ಹೇಳಿ ಡಾಮಿನೇಟ್ ಮಾಡುವಂಥ ಸೀಸನ್ ಇದು. ಸೊ ನಮ್ಮ ಮನೇಲಿ ಅಮ್ಮ ಮಾಡಿದಂಥ ಮಟನ್ ಹಿತ್ಕಿದ ಬೇಳೆ ಸಾರು ಯಾವ ರೀತಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಸೊ ಇಲ್ಲಿ ಫಸ್ಟ್ ನೀವು ನೋಡಿದ್ರಲ್ಲ, ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಚಿಕ್ಕದಾಗಿ ಚಾಪ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ಮಟನ್ ಹಾಕೊಳ್ತಿದ್ದಾರೆ. ನೀಟಾಗಿ ವಾಶ್ ಮಾಡಿದಂಥ 1/2 kg ಮಟನ್ ಇದೆ ಇಲ್ಲಿ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆದಮೇಲೆ ಮಟನ್ನ ಹಾಕ್ಕೊಂಡಿದ್ದಾರೆ. ಮಟನ್ ಹಾಕಿದ್ಮೇಲೆ ಒಂದು 5 minutes ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದರ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ರೆಡ್ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಿದ್ದಾರೆ. ಸೊ ಇದರಲ್ಲೇ ಮಟನ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ದಿಸ್ ಇಸ್ ದ ಮೇನ್ ಮಸಾಲ ಅಂತಲೇ ಹೇಳ್ಬೋದು. ಇದರಲ್ಲೇ ಚೆನ್ನಾಗಿ ಆ ಮಟನ್ ಪೀಸಸ್ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಸೊ ಇದಕ್ಕೆ ಈ ಮಸಾಲ ಪೇಸ್ಟ್ ಏನೋ ಇಂಗ್ರೀಡಿಯೆಂಟ್ ಮೆಷರ್ಮೆಂಟ್ ನಿಮಗೆ ಪಕ್ಕಾಗಿ ಏನಾದರೂ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸೊ ಇಲ್ಲಿ ಸ್ವಲ್ಪ ಹಾಗೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 5 to 7 minutes ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಹೇಳೋದಲ್ಲ, ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ ಪೀಸಸ್ಗೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಒಂದು 5 minutes ಆದಮೇಲೆ ಹೇಗೆ ಬಾಯ್ಲ್ ಬರ್ತಿದೆ ಅಂತ ಹೇಳಿ. ಸೊ ಇದು ಒಂದು ಕಡೆ ಹಾಕ್ತಿದ್ರೆ ಹಾಗೆ ಪಕ್ಕದಲ್ಲಿ ಬಂದು ಇದ್ಕಿದ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಅದರ ರಾಸ್ ಮೇಲೆ ಕೂಡ ಕಂಪ್ಲೀಟಾಗಿ ಹೋಗಬೇಕಲ್ಲ. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಅದರಲ್ಲಿರೋ ಒಂದು ಕಂಪ್ಲೀಟ್ ಮಾಯ್ಸ್ಟ್ ಕಂಟೆಂಟ್, ನೀರಿನ ಅಂಶ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಂತ ಹೇಳಿದ್ರು. ಸೊ ಇದಾದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಿ ಇದನ್ನು ಇವಾಗ 4 to 5 ವಿಸಲ್ಸ್ವರೆಗೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಗೆ ಇನ್ನೊಂದು ಮಸಾಲ ಪೇಸ್ಟ್ ಬಂದು ಇದು ಇವಾಗ ನೀವಿಲ್ಲಿ ನೋಡ್ತಿದ್ರಲ್ಲ, ಸೊ ಇದು ಬಂದು ಕೊಬ್ಬರಿ ಹಾಕಿ ಹಾಗೆ ಸ್ವಲ್ಪ ಸ್ಪೈಸಸ್, ಚಕ್ಕೆ, ಲವಂಗ, ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲ ಪೇಸ್ಟ್ ಇದು. ಸೊ ಎಕ್ಸಾಕ್ಟ್ ಮೆಷರ್ಮೆಂಟ್ ನನಗೆ ಗೊತ್ತಿಲ್ಲ ಹೇಗೆ ಎಷ್ಟು ಅಂತ ಹೇಳಿ. ಸೊ ನಿಮಗೆ ಬೇಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಪ್ರೊವೈಡ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಪ್ಲೀಸ್ ಟು ಕಾಮೆಂಟ್ ಡೌನ್. ಸೊ ಈ ಒಂದು ರೆಡ್ ಮಸಾಲ ಪೇಸ್ಟಲ್ಲಿ ಮಟನ್ ಚೆನ್ನಾಗಿ ಇವಾಗ ಬೆಂದಿದೆ ಅಂದರೆ ಒಂದು 3/4% ಅಷ್ಟು ಮಾತ್ರ ಬಾಯ್ಲ್ ಮಾಡ್ಕೊಳ್ಳಿ. ಈ ಒಂದು ಮಸಾಲ ಪೇಸ್ಟ್ ಹಾಕಿ ಹಿಕ್ಕಿದ ಬೇಳೆ ಹಾಕ್ತೀವಲ್ಲ, ಸೊ ಅದನ್ನು ಹಾಕಿ ಇನ್ನೊಂದು 2 ವಿಷಲ್ಸ್ ಬಿಟ್ಟರೆ ಸರಿ ಹೋಗುತ್ತೆ. ಸೊ ಹಾಗಾಗಿ 3/4% ಅಷ್ಟು ಮಟನ್ ಬೆಂದಿರಬೇಕಾಗುತ್ತೆ. ಸೊ ಇವಾಗ ಈ ಒಂದು ಮಸಾಲಾನ ಹಾಕ್ಕೊಂಡು ಯು ಕ್ಯಾನ್ ನೋಡ್ಬೋದು ನೀವಿಲ್ಲಿ. ಸೊ ಮಿಕ್ಸಿಗೆ ಇನ್ನೂ ಸ್ವಲ್ಪ ಮಸಾಲ ಉಳಿದಿರುತ್ತಲ್ಲ, ಅದಕ್ಕೆ ನೀರನ್ನ ಸೇರಿಸ್ಕೊಂಡು ಇಲ್ಲ ಹಾಕ್ಕೊಂಡು ಇನ್ನು ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತಲ್ಲ. ಸ್ವಲ್ಪ ಜನಕ್ಕೆ ಬಂದು ತೆಳುವಾಗಿರಬೇಕು, ಸ್ವಲ್ಪ ಜನಕ್ಕೆ ಬಂದು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೆ ಸಾರಿದ್ರೆ. ಸೊ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಅಮ್ಮ ತೋರಿಸ್ತಿದ್ದಾರೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ. ಬಿಕಾಸ್ ಇದಿನ್ನೂ ಬಾಯ್ಲ್ ಆಗಬೇಕಾಗುತ್ತೆ. ಸೊ ಬಾಯ್ಲ್ ಆಗಿ ಎಲ್ಲ ಆಗೋ ಅಷ್ಟರಲ್ಲಿ ಇನ್ನೂ ಆ ಒಂದು ಸಾರು ಗಟ್ಟಿ ಆಗುತ್ತಲ್ಲ. ಸೊ ಹಾಗಾಗಿ ಇಷ್ಟು ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್ ಅಂತ ಹೇಳಿದ್ರಮ್ಮ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು 5 minutes ಆದಮೇಲೆ ಒಂದು ಮಸಾಲ ಪೇಸ್ಟ್ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಚೆನ್ನಾಗಿ ಒಂದು 5 to 10 minutes ಚೆನ್ನಾಗಿ ಬಾಯ್ಲ್ ಆಗಲಿ ಅದು. ಸೊ ಗೈಸ್ ನೋಡ್ತಿದ್ರಲ್ಲ, ಇಲ್ಲಿ ಈ ರೀತಿ ಒಂದು ಚೆನ್ನಾಗಿ ಕುದಿ ಬರಬೇಕು ಸಾರು ಅಂತ ಹೇಳಿದ್ರಮ್ಮ. ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಅವರೆಬೇಳೆ ಹಿತ್ಕಿದ ಬೇಳೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಇವಾಗ ಅದನ್ನು ಇಲ್ಲಿ ಸಾರಿಗೆ ಹಾಕ್ಕೊಳ್ತಿದ್ದಾರೆ. ಸೊ ಇದನ್ನು ಹಾಕ್ಕೊಂಡು 1 or 2 ವಿಷಲ್ಸ್ ಇಸ್ ಎನಫ್. ಕೆಲವು ಕುಕ್ಕರಲ್ಲಿ 1 ವಿಷಲ್ ಬಿಟ್ರೂ ಸಾಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್, ನಿಮ್ಮ ಮನೆ ಕುಕ್ಕರ್ ಮೇಲೆ ಅಲ್ವಾ, ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಹಿತ್ಕಿದ ಬೇಳೆ ಹಾಕ್ಕೊಂಡಿನ 1 or 2 ವಿಷಲ್ಸ್ ಬಿಟ್ಟರೆ ಸಕ್ಕದ ಆ್ಯಂಡ್ ಟೇಸ್ಟಿ ಆಗಿರುವಂಥ ಮಟನ್ ಹಿತ್ಕಿದ ಬೇಳೆ ಸಾರು ರೆಡಿ ಆಗುತ್ತೆ. A
few moments later. ಸೊ ಇಲ್ಲಿ ಅಮ್ಮ ಬಂದು 2 ವಿಷಲ್ಸ್ ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಆಯಿಲ್ ಹೇಗೆ ಸಪ್ರೇಟ್ ಆಗಿದೆ ಅಂತ ಹೇಳಿ. ಸಖತ್ತಾಗಿರುತ್ತೆ ಗೈಸ್, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ನೀವು ಇದೇ ಥರ ಮಸಾಲ ಪೇಸ್ಟ್ ಹಾಕಿ ನೀವು ಸಾರು ಮಾಡೋದ, ಅಥವಾ ನಿಮ್ಮ ಮನೇಲಿ ಡಿಫ್ರೆಂಟ್ ಆಗಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ರೀತಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ತೋರಿಸಿದ್ರು ನೋಡಿದ್ರಲ್ಲ, ಹಿತ್ಕಿದ ಬೇಳೆ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನೋಡಿ, ಮಟನ್ ಕೂಡ ತೋರಿಸ್ತಾರೆ ಇಲ್ಲಿ ಅಮ್ಮ. ಎಷ್ಟು ಸಾಫ್ಟಾಗಿ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ ಮಟನ್ ಕೂಡ. ಸೊ ಹಾಗೆ ಸಾರು ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ನೋಡಿ. ಸೊ ಈ ಒಂದು ಸಾರು ಬಂದು ಅನ್ನಕ್ಕೆ ಮೇಯ್ನ್ಲಿ ಮುದ್ದೆ ಇಸ್ ದ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ, ಈ ರೀತಿಯಾದ ಒಂದು ಹಿತ್ಕಿದ ಬೇಳೆ ಮಟನ್ ಸಾರಿಗೆ. ಸೊ ಇಲ್ಲಿ ಅಮ್ಮ ಅದನ್ನೇ ಮಾಡ್ತಿದ್ದಾರೆ ಮುದ್ದೆ. ಹಾಗೆ ಚಪಾತಿ ಕೂಡ ಚೆನ್ನಾಗಿರುತ್ತೆ, ದೋಸೆಗೆ, ರೋಟಿ ಆ್ಯಂಡ್ ರೈಸ್, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮ್ಮ ಮನೇಲಿ ಬಂದು ಅಮ್ಮ ಮಾಡ್ತಿರೋದು ಬಂದು ಮುದ್ದೆ. ಸೊ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಹಿತ್ಕಿದ ಬೇಳೆ ಮಟನ್ ಸಾರು, ಆಹಾ ಏನು ಕಾಂಬಿನೇಷನ್ ಅಲ್ವಾ, ಸಾಕದಾಗಿರುತ್ತೆ. ಸೊ ಹೋಪ್ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಆ್ಯಂಡ್ ಮುದ್ದೆ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ. ಸೊ ಇಲ್ಲಿ ನೀವು ನೋಡ್ಬೋದು ಅಮ್ಮ ತೋರಿಸ್ತಿದ್ದಾರೆ ಮುದ್ದೆ ಈ ರೀತಿ ಅಂಟಬಾರ್ದಂತೆ ಕೈಗೆ. ಸೊ ಆ ರೀತಿ ಬಂದಿದೆ ಅಂತ ಹೇಳಿದ್ರೆ ಇಟ್ಸ್ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ ಅರ್ಥ ಅದು ಅಂತ ಹೇಳಿ ಅಮ್ಮ ಹೇಳಿದ್ರು. ಸೊ ಈ ರೀತಿ ಮಾಡಿಕೊಂಡ್ರೆ ಇನ್ನು ಸಖತ್ತಾಗಿರುವಂಥ ಲಂಚ್ ರೆಡಿ ಆಗುತ್ತೆ. ಸೊ ರೆಸಿಪಿ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಹಿತ್ಕಿದ ಬೇಳೆ ಸಾರಿಗೆ ಯಾವ ಒಂದು ಕಾಂಬಿನೇಷನ್ ಜೊತೆಗೆ ಇಷ್ಟ ಆಗುತ್ತೆ, ಮುದ್ದೆನ, ಚಪಾತಿ, ರೈಸ್, ಸೊ ಯಾವುದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಂಜೆ ಬಂದು ಇನ್ನು ಹಾಗೆ ಹೊರಗಡೆ ಹೋಗಿದ್ವಿ. ಸೊ ಈ ಒಂದು ಸ್ಟ್ರೀಟ್ ನೋಡಿ ಇವಾಗ ಯಾವ ಒಂದು ಪ್ಲೇಸ್ ಅಂತ ಹೇಳಿ ಡೆಫಿನೆಟ್ಲಿ ನೀವು ಗೆಸ್ ಮಾಡಿರ್ತೀರ ಆಲ್ರೆಡಿ. ಸೊ ಬೆಂಗಳೂರಲ್ಲಿರೋರಿಗಂತೂ ಪಕ್ಕ ನೀವು ಗೆಸ್ ಮಾಡಿರ್ತೀರ, ಗೊತ್ತಿರುತ್ತೆ. And of course ಅಲ್ವಾ, MG Road is filled with Christmas and New Year vibes. Happy 2026 guys ನಿಮ್ಮೆಲ್ರಿಗೂ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ಬೋದು ಟರ್ಕಿಶ್ ಐಸ್ ಕ್ರೀಮ್, ಇದು ಗೊತ್ತಿರುತ್ತಲ್ವಾ. ಸೊ ಅಷ್ಟು ಈಸಿಯಾಗಿ ಅವರು ಐಸ್ ಕ್ರೀಮ್ನ ಕೊಡಲ್ಲ. ಸೊ ಈ ರೀತಿ ಆಟಾಡ್ಸಿ ಕೊಡ್ತಾರೆ. ಆ ಹುಡುಗನಿಗೆ ಪಾಪ ಫ್ರಸ್ಟ್ರೇಟ್ ಆಗೋಯ್ತು. ಯು ಕ್ಯಾನ್ ಸಿ ಹಿಸ್ ಫೇಸ್ ಹಿಯರ್. ಯಾರಿಗೆ ಆಗಿ ಫ್ರಸ್ಟ್ರೇಟ್ ಆಗುತ್ತಲ್ಲ, ಐಸ್ ಕ್ರೀಮು ಬೇಡ ಏನು ಬೇಡ ಹೋಗು ಅನ್ಸ್ಬಿಡುತ್ತೆ ಅಟ್ ಪಾಯಿಂಟ್ ಆಫ್ ಟೈಮ್ಗೆ. High five. Thank you. Okay, come next time. Bye bye. Oh my god. Here. Oh, just hi. Ice cream वाले का थोड़ी तो सब. ಹಾಗೆ ಅಲ್ಲಿ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ಔಟ್ಫಿಟ್ಸ್ ಎಲ್ಲ ಕ್ಯೂಟಾಗಿ ಚೆನ್ನಾಗಿತ್ತು. ಆಲ್ಸೋ ಸಮ್ ಆಫ್ ದಿ ಆಕ್ಸಿಡೈಸ್ಡ್ ಜುವೆಲ್ಸ್ ಆಗಿರಲಿ, ಹಾಗೆ ಸ್ಯಾಂಡಲ್ಸ್ ಆಗಿರಲಿ. ಸೊ ಇಟ್ ವಾಸ್ ಆಲ್ ಗುಡ್, ಚೆನ್ನಾಗಿತ್ತು. ಸೊ ಇದು ಬಂದು ನೆಲ್ಲಿಕಾಯಿ, ಈ ರೀತಿ ಒಂದು ಚಿಲ್ಲೀಸ್ ಹಾಕಿ ಸೋಕ್ ಮಾಡಿ ಇಟ್ಟಿರ್ತಾರಲ್ಲ. ಸೊ ಇದು ಅಮ್ಮನಿಗೆ ಬಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನನಗೇನು ಅಷ್ಟಿಷ್ಟ ಆಗಲ್ಲ, ಬಟ್ ಹೆಲ್ತ್ ಬೆನಿಫಿಟ್ಸ್ಗೆ ಬರೋದಾದರೆ ಇಟ್ಸ್ ಸೋ ಮಚ್ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಇದೆ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಅವರ್ ಹೇರ್ ಆಗಿರಲಿ, ಸ್ಕಿನ್ ಕಾಂಪ್ಲೆಕ್ಷನ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲುಕ್ ಇಟ್ ದಿಸ್, ಎಷ್ಟು ಕ್ಯೂಟ್ ಆಗಿದೆಯಲ್ಲ ಈ ನಾಯಿ, ತುಂಬಾ ಕ್ಯೂಟ್ ಆಗಿತ್ತು. ಸೊ ಹಾಗೆ ಒಂದು ಕ್ವಿಕ್ಕಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ, ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಬರೀ ನಲ್ಲಿಕಾಯಿ ಅಲ್ದಿರ ಇಲ್ಲಿ ಮ್ಯಾಂಗೋ, ಕ್ಯಾರೆಟ್ ಹಾಗೆ ತೊಂಡೆಕಾಯಿ ಇರುತ್ತಲ್ಲ, ಸೊ ಅದು ಕೂಡ ಇತ್ತು ಇಲ್ಲಿ. ನಾಟ್ ಶೋರ್ ಅಬೌಟ್ ಇಟ್ಸ್ ಹೆಲ್ತ್ ಬೆನಿಫಿಟ್ಸ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಇದಿಷ್ಟು ಇತ್ತು. ಸೊ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ಒಂದು ಸ್ಮಾಲ್ ವಿಡಿಯೋ. ನನ್ನ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಆ್ಯಂಡ್ ಐ ಆಮ್ ವೆರಿ ಶೋರ್ ನೆಕ್ಸ್ಟ್ ವಿಡಿಯೋ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಒಂದು ರೆಸಿಪಿನ ತೊಗೊಂಡು ನಾನು. ಸೊ ಅದು ಹೇಗೆ ಬಂತು, ಚೆನ್ನಾಗಿ ಬಂದಿಲ್ವಾ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ವೆರಿ ಶೋರ್ ಇಟ್ಸ್ ಇಂಟ್ರೆಸ್ಟಿಂಗ್. ಸೊ ಹಾಗಾಗಿ ವಿಡಿಯೋನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.